ಹಲೋ ಫ್ರೆಂಡ್ಸ್, ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ, ತರಕಾರಿ ಹಾಕಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಟನ್ ಜೊತೆ ತರಕಾರಿ ಹಾಕಿ ಸಾಂಬಾರು ಮಾಡಿದ್ರೆ ಅದೇ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ. ಈಗ ನಾನು ಕುಕ್ಕರ್ಗೆ ಆಯಿಲ್ ಹಾಕ್ತೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಒಂದು ಈರುಳ್ಳಿ ದೊಡ್ಡದು ಕಟ್ ಮಾಡಿದ್ದೀನಿ, ಅದನ್ನು ಸಣ್ಣದಾಗೆ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ. ಅದೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕಲರ್ ಬಿಡಬೇಕು. ಅಲ್ಲಿನವರೆಗೂ ಬಾಡಿಸ್ಕೊಂಡಾದ್ಮೇಲೆ ನಾನೀಗ ತೊಳೆದಿರೋ ಅಂಥ ಮಟನ್ ಹಾಕ್ತಾಯಿದ್ದೀನಿ. 1 kg ಇದೆ ಮಟನ್ನು. ಈಗ ಅರಿಶಿನ ಪುಡಿ ಮತ್ತು ಸಾಲ್ಟ್ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಟನ್ನೆಲ್ಲ ಮಿಕ್ಸ್ ಮಾಡಬೇಕು. ಒಗ್ಗರಣೆಯಲ್ಲೆಲ್ಲ ಮಿಕ್ಸ್ ಮಾಡಿ ಈಗ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 4 ವಿಷಲ್ ಕೂಗಿಸ್ತೀನಿ. ಮಟನ್ ಚೆನ್ನಾಗಿ ಬೇಯಬೇಕು. ಈಗ ಮಸಾಲೆ ಪ್ರಿಪೇರ್ ಮಾಡ್ಕೊತೀನಿ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 1-2 ಈರುಳ್ಳಿ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಾಕ್ತಾಯಿದ್ದೀನಿ. 1 ಸಣ್ಣ ಕಪ್ಪಷ್ಟು ಕಾಯಿ ಚೂರು ಹಾಕಿದ್ದೀನಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್, 1-2 ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, 1 ಚಕ್ಕೆ, 2 ಲವಂಗ ಮತ್ತು ಟೊಮೊಟೊ ಹಾಕಿ ರುಬ್ಕೋತೀನಿ. ಈಗ 4 ವಿಷಲ್ ಆಗಿದೆ ನೋಡಿ, ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಕಟ್ ಮಾಡಿರೋ ಅಂಥ ಬದನೆಕಾಯಿ ಮತ್ತು ನೌಕೋಲು ಅದನ್ನು ಎರಡನ್ನೂ ತೊಳೆದು ಹಾಕ್ತಾಯಿದ್ದೀನಿ ಮಟನ್ ಜೊತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ, ಸ್ವಲ್ಪ ಬೇಯಲಿ. ಈಗ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ತೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಈಗ ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸರ್ತಿ ಸಾಂಬಾರಿಗೆ ನೀರು ನೋಡಿ ಹಾಕಿ ಸರಿಯಾಗಿ. ಈಗ ನಾನು 1-2 ವಿಷಲ್ ಕೂಗಿಸ್ತೀನಿ. ಈಗ 2 ವಿಷಲ್ ಆಯಿತು ನೋಡಿ. ಸಾಂಬಾರೆಲ್ಲ ತುಂಬ ಚೆನ್ನಾಗೇ ಆಗಿದೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರ್ತೈತೆ. ಈ ರೀತಿ ಸಾಂಬಾರು ತುಂಬಾ ಚೆನ್ನಾಗಿರ್ತೈತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಸಾಂಬಾರು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರ್ತೈತೆ. ನಾನು ನೆಕ್ಸ್ಟು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.